ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕನ್ನಡ ನಾಡಿನಲ್ಲಿ ಹಲವಾರು ಮಠಮಾನ್ಯಗಳು, ಧಾರ್ಮಿಕ ಕೇಂದ್ರಗಳು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನ ಪರಂಪರೆಯನ್ನ ಮಾಡುತ್ತಾ ಬಂದಿದ್ದು, ಅಂತಹ ಸಾಲಿನಲ್ಲಿ ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ಆರೂರು ಮಠ ಸಹ ಒಂದಾಗಿ ಭಕ್ತರ ಪಾಲಿಗೆ ವರದಾನವಾಗಿದೆ. ವಿಶೇಷವಾಗಿ ಸುಕ್ಷೇತ್ರವು ಹಲವಾರು ದಶಕಗಳಿಂದ ಸಾಮೂಹಿಕ ವಿವಾಹ ಮಾಡುತ್ತಾ ಬಂದಿದ್ದು, ಈ ಭಾಗದ ಎಷ್ಟೋ ಬಡ ಮಧ್ಯಮ ಕುಟುಂಬಗಳಿಗೆ ಆಸರೆಯಾಗಿದೆ. ಹಾಗೆ ನಮ್ಮ ಭಾಗದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಸತ್ಕರಿಸುವ ಗುರುತರವಾದ ಹೆಮ್ಮೆಯ ವಿಷಯ. ಈ ಕುರಿತು ಪರಮ ಪೂಜ್ಯ ಶ್ರೀ ಆರೂರು ಅಯ್ಯಪ್ಪ ಮಹಾಸ್ವಾಮಿಗಳು ಮಾತನಾಡುತ್ತಾ, ಶೂನ್ಯ ಸಿಂಹಾಸನಕ್ಕೆ ಅಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಆರೂರು ಅಯ್ಯಪ್ಪ ತಾತನವರ 44ನೇ ಸೇವಾ ಸಮಾರಂಭ ಹಾಗೂ ಪರಮ ಪೂಜ್ಯ ಶ್ರೀ ಆರೂರು ಕರಿಬಸವ ಮಹಾಸ್ವಾಮಿಗಳ 10ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ದಿನಾಂಕ 13/12/2025 ಜೋಡು ಪಲ್ಲಕ್ಕಿ ಕಳಸಾರೋಹಣ ಭಜನೆ ನಡೆಯುವುದು. ದಿನಾಂಕ 14/12 ಬೆಳಗ್ಗೆ ಪುರವಂತರ ಸೇವೆ, ನಂದಿಕೋಲು ಸೇವೆ, ಸರಳ ಸಾಮೂಹಿಕ ವಿವಾಹ, ಧರ್ಮಸಭೆ ನಂತರ ಸಾಧಕರಿಗೆ ಸನ್ಮಾನ ಹಾಗೂ ತುಲಾಭಾರ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು, ಜನಪ್ರತಿನಿಧಿಗಳು, ಶ್ರೀಮಠದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು, ಅದಕ್ಕೆ ಮಲ್ಲದಗುಡ್ಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಭಕ್ತಾದಿಗಳು ತನು ಮನ ಧನ ಸೇವೆ ಸಲ್ಲಿಸಬೇಕೆಂದು ಶ್ರೀ ಆರೂಢ ಅಯ್ಯಪ್ಪ ಮಹಾಸ್ವಾಮಿಗಳು, ಆರೂಢ ಮಠ, ಮಲ್ಲದಗುಡ್ಡ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡಿದರು. ಎಲ್ರಿಗೂ ಶರಣಾರ್ಥಿಗಳು. ಈ ಒಂದು ಸುಕ್ಷೇತ್ರ ಮಲ್ಲದಗುಡ್ಡ ಗ್ರಾಮದ ಶ್ರೀ ಆರೂಢ ಅಯ್ಯಪ್ಪ ತಾತನವರ 44ನೇ ಜಾತ್ರಾ ಮಹೋತ್ಸವ ಮತ್ತು ಅದೇ ರೀತಿಯಾಗಿ ಆರೂಢ ಕರಿಬಸವ ಮಹಾಸ್ವಾಮಿಗಳವರ 10ನೇ ಪುಣ್ಯ ಸ್ಮರಣೆ ಪ್ರಯುಕ್ತವಾಗಿ ದಿನಾಂಕ 13/12/2025 ಶನಿವಾರದಂದು ಸಾಯಂಕಾಲ ಜೋಡು ಪಲ್ಲಕ್ಕಿ ಕಳಸಾರೋಹಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು, ಕೊತ್ತಬಾಳ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಲಿದ್ದು, ಅದೇ ರೀತಿಯಾಗಿ ಅಂದಿನ ಸಾಯಂಕಾಲ ರಾತ್ರಿ 9 ಗಂಟೆಗೆ ತುಲಾಭಾರ ಕಾರ್ಯಕ್ರಮ, ಅದೇ ರೀತಿಯಾಗಿ ದಾಸೋಹದ ವ್ಯವಸ್ಥೆ ಕೂಡ ಇರುತ್ತದೆ. ದಿನಾಂಕ 14/12/2025 ರವಿವಾರ ಬೆಳಗ್ಗೆ ನಂದಿಕೋಲ ಸೇವೆ ಮತ್ತು ಪುರವಂತರಿಕೆ ಸೇವೆ ಹಾಗೂ ಈ ಒಂದು ಮಧ್ಯಾಹ್ನ 12ವರೆಗೆ ಉಚಿತ ಸಾಮಗ್ರಿಗಳು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತನುಮನದಿಂದ ಸೇವೆ ಸಲ್ಲಿಸಿ ಎಲ್ಲರ ಆ ಆರೂಢ ಅಯ್ಯಪ್ಪ ತಾತನವರು ಮತ್ತು ಆರೂಢ ಕರಿಬಸವ ತಾತನವರ ಕೃಪೆಗೆ ಪಾತ್ರರಾಗರಂತ ಹೇಳಿ ಈ ಒಂದು ಪಾಟೀಲ್ ನ್ಯೂಸ್ನ ವಿಶೇಷವಾಗಿ ನಾವು ಹೇಳ್ತಾ ಇದ್ದೇವೆ. ಎಲ್ರಿಗೂ ಶರಣಾರ್ಥಿಗಳು.